ಸಿಎಂ ಸಿದ್ದು ಅವರು ಹೇಳ್ತಾ ಇದ್ದಾರೆ, ಈ ಬಂದಂಥ ತೆರಿಗೆ ಹಣದಿಂದಲೇ ಅಭಿವೃದ್ಧಿ ಯೋಜನೆಗಳ ಕೆಲಸಕ್ಕೆ ನಾವು ಈ ರೀತಿ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಏನಂತ? ಈ ಫ್ರೀ ಭಾಗ್ಯಗಳು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ 1,00,000 ರೂಪಾಯಿ ಕೊಡ್ತೀನಿ ಅಂದ್ರಲ್ಲ ಅವ್ರು ರಾಹುಲ್ ಗಾಂಧಿ, ಟಕ್ ರಾಹುಲ್ ಗಾಂಧಿ ಎಲ್ಲಿ ಕಾಣಿಸ್ತಾನಿಲ್ಲಲ್ಲ, ಟಕ್ ಎಲ್ಲೋಯ್ತು? ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ಆಪಾದನೆಗಳನ್ನ ಹೊರಿಸಿದ್ರು. GSTಯಿಂದಾಗಿ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಎದುರಾಗ್ತಾ ಇದೆ, ಟ್ಯಾಕ್ಸ್ನಿಂದಾಗಿ ಜನ ತುಂಬ ತತ್ತರಿಸಿ ಹೋಗ್ತಾ ಇದ್ದಾರೆ ಅನ್ನೋ ಮಾತುಗಳನ್ನೆಲ್ಲ ಆಡಿದ್ರು. ಬಟ್ ಈ ಬಾರಿ ಸಿದ್ದರಾಮಯ್ಯನವರು ಸಹ ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳನ್ನು ಗಗನಕ್ಕೇರಿಸಿದ್ದಾರೆ. ಅಂದರೆ 4 ರೂಪಾಯಿಯಷ್ಟು ದರವನ್ನು ಏರಿಸಿದ್ದು. ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೇರಿದೆ, ಇದು ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಏನಾದರೂ ಈ ಒಂದು ಬೆಲೆ ಏರಿಕೆ ಆಗಿದೆಯಾ ಹೇಗೆ ಅಂತ BJP ಸರ್ಕಾರ ಎಲ್ಲ ದೊಡ್ಡ ನಾಯಕರು ಏನು ಮಾಡಿದ್ದಾರೆ, ಅಪಾದನೆ ಆಗ್ತಾ ಇದ್ದಾರೆ. ಈ ಬಗ್ಗೆ ಏನಂತೀರಿ? ಬೆಲೆ ಏರಿಕೆ ಅನಿವಾರ್ಯ ಅಂತ ಮುಖ್ಯಮಂತ್ರಿಗಳು ಈಗ ಹೇಳ್ತಾ ಇದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಿದ್ದು ಈ ಬೆಲೆ ಏರಿಕೆ ವಿರುದ್ಧ BJP ಅವರ ವಿರುದ್ಧ ಹೋರಾಟ ಮಾಡಿ ತಾನೇ ಬಂದಿದ್ದು. ಅವ್ರದ್ದೇ ಎಷ್ಟೊಂದು ವಿಡಿಯೋಗಳು ಈಗ ಹರಿದಾಡ್ತಾ ಇದ್ದಾವೆ ಇದರಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ನೀವು ಬೆಲೆ ಏರಿಕೆ, ಅವರು BJP ಅವರು ಅಧಿಕಾರದಲ್ಲಿದ್ದಾಗ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿದ್ರಿ, ಮತ್ತು ನೀವ್ಯಾಕೆ ಬೆಲೆ ಏರಿಕೆ ಮಾಡಿದ್ರಿ? ನೀವು ಯಾವುದೋ ಒಂದು ಯಾವುದೋ ಒಂದು ಸಮುದಾಯಕ್ಕೆ ಓಲೈಕೆ ಮಾಡಲಿಕ್ಕೆ, ಯಾವುದೋ ಒಂದು ಸಮಾಜದ ಒಂದು ಗುಂಪನ್ನು ಓಲೈಕೆ ಮಾಡಲಿಕ್ಕೆ, ಸಮಾಜದಲ್ಲಿರೋ ಎಲ್ಲ ವರ್ಗಗಳಿಗೆ ತೊಂದರೆ ಕೊಡುವಂಥ ಕಾರ್ಯನೇ ಬೆಲೆ ಏರಿಕೆ. ಸೊ ಹಾಗಾಗಿ ಬೆಲೆ ಏರಿಕೆ ಅನ್ನೋದು ಎಲ್ಲರಿಗೂ ತೊಂದರೆ ಆಗೋವಂಥದ್ದೇ. ಬೆಲೆ ಏರಿಕೆ ಅನ್ನೋದು ಆಗಿರೋದ್ರಿಂದ ಅವರೇ ಹೇಳಿದ್ರಲ್ವಾ, ಇದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಇದು ತರಕಾರಿ ಬೆಲೆ ರೇಟ್ ಆಗುತ್ತೆ, ಆಮೇಲೆ ಇದು ದಿನ ಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಮತ್ತು ನಿಮ್ಗೆ ಅವಾಗ ಅರ್ಥ ಆಗಿದ್ದು ಯಾಕೆ ಇವಾಗ ಅರ್ಥ ಆಗ್ತಾ ಇಲ್ಲ? ಅವಾಗ ಹೇಳಿದ್ದನ್ನ ಯಾಕೆ ಈಗ ಮುಖ್ಯಮಂತ್ರಿಗಳು ಮರ್ತೋಗ್ತಾ ಇದ್ದಾರೆ? ಕಾಂಗ್ರೆಸ್ ಸರ್ಕಾರ ಅಂತಂದರೆ ಇದೇನು ಒಂಥರ ಶಾಪ ಆಗಿಬಿಟ್ಟಿದೆ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇದು ದೇಶಕ್ಕೂ ಸಹ ಶಾಪ. ಸೆಂಟ್ರಲಲ್ಲಿ ನೀವು ಬೆಲೆ ಇಳಿಸಿ ಅಂದಾಗಲೇ ಇಲ್ಲಿ ತೆರಿಗೆ ಕಡಿಮೆ ಆದಾಗ ನಮ್ಮ ಕರ್ನಾಟಕದಲ್ಲಿ ನಾವು ತೆರಿಗೆನ ಕಡಿಮೆ ಮಾಡೋಕ್ಕಾಗುತ್ತೆ ಅಂತಿದ್ದಾರೆ. ಸೆಂಟ್ರಲ್ ಇದು ಗೌರ್ಮೆಂಟ್ ಜೊತೆ ಸಮರ್ಥಿಸ್ಕೊಂಡಿದ್ದಾರೆ. ಈ ಬಗ್ಗೆ ಏನಂತೀರಿ? ಹೌದು, ಸೆಂಟ್ರಲ್ ಟ್ಯಾಕ್ಸ್ ಒಂದೇನ ಇರೋದು, ಇದು ಪೆಟ್ರೋಲ್ ಡೀಸೆಲ್ಗೆ ಸ್ಟೇಟ್ ಟ್ಯಾಕ್ಸ್ ಇಲ್ವಾ? ಆಯಿತು, ಸೆಂಟ್ರಲ್ ಅವರು ಇಳಿಸಲ್ಲ, ನೀವು ಇಳಿಸಿ ಸ್ಟೇಟ್ ಟ್ಯಾಕ್ಸ್ ಎಷ್ಟೊಂದು ಹಾಕ್ಕೊಂಡಿದ್ದೀರಲ್ವಾ. ಇವಾಗ ನೀವು ಸ್ಟೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಪೆಟ್ರೋಲು ಎಲ್ಲ 70-80 ರೂಪಾಯಿಗೆ ಬರುತ್ತೆ. ನೀವು ಸ್ಟೇಟ್ ಟ್ಯಾಕ್ಸ್ ಕಮ್ಮಿ ಮಾಡ್ಕೊಳ್ಳಿ. ನಿಮಗೆ ಜನಗಳ ಓಟ್ ಹಾಕಿಲ್ಲ. ಮೊನ್ನೆ MP ಎಲೆಕ್ಷನಲ್ಲಿ ನಿಮಗೆ ಸೀಟ್ಗಳು, MP ಸೀಟ್ಗಳು ಕಮ್ಮಿ ಬಂದಿದ್ದಾವೆ, ಡಬಲ್ ಡಿಜಿಟ್ ಆಗಿಲ್ಲ, ಸಿಂಗಲ್ ಡಿಜಿಟ್ ಆಗಿದೆ. ಅದು ನಿಮಗೆ ಸ್ಯಾಡಿಸಮ್ ಇದೆಲ್ಲ. ಇದು ಮುಖ್ಯಮಂತ್ರಿ ಹೆಂಗೆ ಅಂತಂದರೆ, ಆವಾಗ ಮೈಸೂರಲ್ಲಿ ಹೇಳಿದ್ರಲ್ವಾ, ಈಗ ನಿಮಗೆ ಎಲ್ಲ ಸವಲತ್ತುಗಳು ಬೇಕು ಅಂದರೆ ನನ್ನನ್ನು ಓಟ್ ಹಾಕಿ ಗೆಲ್ಲಿಸಿ ಅಂತ ಹೇಳಿದ್ರಿ. ಹೌದು, ಅಲ್ಲಿ ಮೈಸೂರಲ್ಲಿ ಸೋಲಿಸಿದ್ರಿ ಇನಾಮಾನವಾಗಿ. ಮತ್ತು ಇಲ್ಲಿ ಉಪಮುಖ್ಯಮಂತ್ರಿಗಳು ತಮ್ಮನೇ ಸೋತೋದ. ಈಗ ಹಿಂಗಾಗಿ ನೀವು ಅವರಿಗೆ ಜನಗಳ ಮೇಲೆ ಇದನ್ನು ರಿವೆಂಜ್ ತೀರಿಸ್ಕೊಳ್ಲಿಕ್ಕೆ, ಅಥವಾ ಏನು ಹೇಳ್ತಾರೆ, ಅವ್ರ ಮೇಲೆ ನೀವು ಸ್ಯಾಡಿಸಮ್ ಮಾಡ್ತಾಯಿದ್ರು ಅಷ್ಟೇ. ಇದು ಏನು ಮತ್ತೇನಿಲ್ಲ, ಸ್ಯಾಡಿಸಮೇ ಇದು. ಮತ್ತು ನೀವು ಸುಮ್ಮನೆ ಇದಕ್ಕಿದ್ದಂಗೆ ಎಲೆಕ್ಷನ್ಗಿನ ಮುಂಚೆನೇ ಜಾಸ್ತಿ ಮಾಡ್ಬೋದಿತ್ತಲ್ವ. ನಿಮಗೆ 5 ಭಾಗ್ಯಗಳು ಕೊಡಲಿಕ್ಕೆ ದುಡ್ಡು ಬೇಕಿತ್ತಲ್ವ, ಸೊ ಕೊಡಬೇಕಿತ್ತು ಆವಾಗಲೇ. ಈಗ ಯಾಕೆ ಮಾಡೋಕ್ಕೆ ಹೋದ್ರೆ? ಎಲೆಕ್ಷನ್ ಆದಮೇಲೆ, ಎಲೆಕ್ಷನ್ಗಿನ ಮುಂಚೆ ಮಾಡಿದರೆ ನಿಮಗೆ 9 ಅಲ್ಲ, ನಿಮಗೆ 1 ಬರ್ತಿರ್ಲಿಲ್ಲ. ಬಟ್ ಸಿಎಂ ಸಿದ್ದು ಅವರು ಹೇಳ್ತಾ ಇದ್ದಾರೆ, ಈ ಬಂದಂಥ ತೆರಿಗೆ ಹಣದಿಂದಲೇ ಅಭಿವೃದ್ಧಿ ಯೋಜನೆಗಳ ಕೆಲಸಕ್ಕೆ ನಾವು ಈ ರೀತಿ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಏನಂತೀರಿ? ಈಗ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡೋದ್ರಿಂದ ಮಾತ್ರ ನಿಮಗೆ ಹಣ ಸಿಗುತ್ತಾ ಅಭಿವೃದ್ಧಿ ಮಾಡಲಿಕ್ಕೆ? ಇಲ್ಲ, ಬೇರೆ ಎಷ್ಟೊಂದು ಇದಾವಲ್ಲ, ಅದನ್ನು ನಿಮ್ಮ ಸ್ವಂತ ಖರ್ಚುಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ MLAಗಳಿಗೆ, ನಿಮ್ಮ ಮಿನಿಸ್ಟರ್ಗಳಿಗೆ ನೀವು ಸವಲತ್ತುಗಳನ್ನ ಕೊಡ್ತಿದ್ದೀರಲ್ಲ, ನಿಮ್ಮ ಅಧಿಕಾರ ಬಂದಾಗ ಹೊಸ ಕಾರ್ ಬೇಕು, ಆಮೇಲೆ ನಿಮ್ಮ ಮಂತ್ರಿಗಳಿಗೆ ಹೊಸ ಮಂತ್ರಿ ಆದ ತಕ್ಷಣ ಹೊಸ ಕಾರ್ ಬೇಕು. ಹಳೆ ಕಾರುಗಳನ್ನ ಯಾಕೆ ಯೂಸ್ ಮಾಡಲ್ಲ ನೀವು? ಎಷ್ಟೊಂದು ಹಳೆಯ ಕಾರುಗಳು, 1 ವರ್ಷ 2 ವರ್ಷದ ಹಳೆಯ ಕಾರುಗಳು ಮೂಲೆಗೆ ಬಿಸಾಕಿಬಿಟ್ಟು ಹೊಸ ಕಾರುಗಳು ಅಧಿಕಾರಕ್ಕೆ ಬಂದಾಗೆಲ್ಲ ತಗೋತೀರಾ. ಅದೆಲ್ಲ ಯಾರು ದುಡ್ಡದು? ಅದು ನಾವು ತೆರಿಗೆ ಕಟ್ಟಿರೋ ದುಡ್ಡಲ್ಲಿ ನೀವು ಮಜಾ ಮಾಡ್ತಾ ಇರೋದು. ನಿಮ್ಮ ಸವಲತ್ತುಗಳು ನೀವು ಕಮ್ಮಿ ಮಾಡಿಕೊಂಡು ಉಳಿಸಿರೋ ಸವಲತ್ತುಗಳನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಿ, ಅವಾಗೆಲ್ಲ ಸರಿ ಆಗ್ತದೆ. ವಾರ್ನಿಂಗ್ ಸಂದೇಶ ಕೊಡೋದಾದ್ರೆ ಏನು ಕೊಡ್ಬೋದು ಸರ್ ನೀವು? ವಾರ್ನಿಂಗ್ ಏನು ಕೊಡೋದು, ಸಂದೇಶ ಏನು ಕೊಡೋದು? 5 ವರ್ಷ ಅವ್ರು ಏನು ಮಾಡ್ತಾರ ಮಾಡ್ಕೊಂಡು ಹೋಗ್ಲಿ, ಆಮೇಲೆ ಅಲ್ಲಿವರೆಗೂ ಸುಮ್ಮನೆ ಇರಬೇಕು. ಇದೊಂಥರ ಹೆಂಗೆ ಅಂತಂದರೆ, 5 ವರ್ಷ ಜನ ಓಟ್ ಹಾಕಿ ಸೆಲೆಕ್ಟ್ ಮಾಡಿ, ಅಂದರೆ ನಾವು ನಮ್ಮ ಕೈಗಾಲುಗಳನ್ನ 5 ವರ್ಷ ಕಟ್ಕೊಂಡಂಗೆ, ಕಟ್ಕೊಂಡು ಸುಮ್ಮನೆ ಇರಬೇಕು. ಅವ್ರು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಆಗಿದೆ, ಅದು ಹಂಗೆ ಹಾಕ್ಕೊಂಡು ಹೋಗುತ್ತೆ 5 ವರ್ಷ.
5 ವರ್ಷದ ತನಕ ಇವ್ರನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅರ್ಥ ಆಗಬೇಕು, ಮುಂದೆ ಮತ್ತೆ ಜನ ಬಾರಿಸ್ತಾರೆ ನಮಗೆ, ಇನ್ನೊಂದ್ಸಲ ಅಧಿಕಾರ ಕಳ್ಕೊತೀವಿ. ಈಗ ಆಲ್ರೆಡಿ ಚೆನ್ನಾಗಿ ಅದೇನು ದೇಶದ ಏನು ಅತಿ 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 ದೊಡ್ಡ ಪಕ್ಷ ಇವತ್ತು ಯಾವುದೋ ಒಂದು ಕಾಮನ್ ಪಾರ್ಟಿ ಆಗಿ ಹೋಗಿದೆ. ಅದರಲ್ಲಿ ಎಷ್ಟು 99 ಸೀಟುಗಳು ಏನೋ ಇವರು ಮಾಡಿದ ಕುತಂತ್ರಗಳು, ಆಮಿಷಗಳು, ಆಮಿಷಗಳು, ಈ ಫ್ರೀ ಭಾಗ್ಯಗಳು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರಲ್ಲ ಅವ್ರು ರಾಹುಲ್ ಗಾಂಧಿ, ಟಕ ರಾಹುಲ್ ಗಾಂಧಿ ಎಲ್ಲಿ ಕಾಣಿಸ್ತಾನಿಲ್ಲಲ್ಲ, ಟಕ ಎಲ್ಲೋಯ್ತು? ಇದೇ ಕತೆಗಳು. ಇವರೆಲ್ಲ ಬರೀ ಸುಳ್ಳು ಹೇಳ್ಕೊಂಡು ಜನಗಳಿಗೆ ಮೋಸ ಮಾಡ್ಕೊಂಡು ದೇಶದ ಅಭಿವೃದ್ಧಿಗೆ ಮಾರಕವಾದಂಥ ಹೇಳಿಕೆಗಳನ್ನ ಕೊಟ್ಕೊಂಡು ಅವರ ಚಿಂತನೆಗಳೇ ಬೇರೆ. ದೇಶ ಉದ್ಧಾರ ಆಗೋ ಚಿಂತನೆಗಳು ಇಲ್ಲವೇ ಇಲ್ಲ. ಅವ್ರಿಗೆ ದೇಶ ಹಾಳು ಮಾಡೋ ಚಿಂತನೆಗಳೇ ಜಾಸ್ತಿ. ಹಂಗಾಗಿ ಸರ್ಕಾರ ಏನು ಕ್ರಮಗಳು ಕೈಗೊಳ್ತಾ ಇದೆ, ಇವರು ಬಿಟ್ಟಿ ಭಾಗ್ಯಗಳು ಕೊಡಲಿಕ್ಕೆ, ಅದು ಕೊನೆಗೂ ಜನಕ್ಕೆ ಬರೇನೆ. ಅವ್ರಿಗೆ ಜನಗಳಿಗೆ ಅರ್ಥ ಆಗಿಲ್ಲ. ಜನಗಳಿಗಂತೂ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಸರ್ಕಾರಕ್ಕೆ ಅರ್ಥ ಆಗಬೇಕು. ಮತ್ತು ಸರ್ಕಾರ ಇದ್ರ ಬಗ್ಗೆ ಮುಂದೆ ಸರಿಯಾದ ಕ್ರಮಗಳು ಕೈಗೊಂಡು ಅವ್ರಿಗೇನು ಇದು ಬೇಕು, ಏನೋ ಹಣ ಬೇಕು ಅಭಿವೃದ್ಧಿ ಕಾರ್ಯಗಳಿಗೆ, ಅದನ್ನು ಬೇರೆ ರೀತಿಯಲ್ಲಿ ವಂಚಿಸ್ಕೋಬೇಕೇನೋ. ಜನಗಳ ಮೇಲೆ ಇದು ಡೈರೆಕ್ಟಾಗಿ ಈ ಥರ ಬರೆ ಬೀಳುವಂಥ ಕೆಲವು ತೈಲಗಳಾಗಲಿ, ಪೆಟ್ರೋಲು, ಡೀಸಲ್ಲು, ತರಕಾರಿ, ಅವನ್ನೆಲ್ಲ ಇವರು ಕಂಟ್ರೋಲಲ್ಲಿ ಇಡಬೇಕು. ಬರೀ ಕೇಂದ್ರ ಅದು ಮಾಡಿಲ್ಲ, ಕೇಂದ್ರ ಇದು ಮಾಡಿಲ್ಲ, ಆಯಿತು ಸ್ಟೇಟ್ ಟ್ಯಾಕ್ಸ್ ಇದೆಯಲ್ಲ ಕಮ್ಮಿ ಮಾಡ್ಕೊಳ್ರಿ ನೀವು, ಅದನ್ನು ಮಾಡಬೇಕು. ಅದನ್ನು ಆ ಥರದ ಚಿಂತನೆಗಳು ಮಾಡಬೇಕು ವಿನ ನೀವು MP ಎಲೆಕ್ಷನ್ನಲ್ಲಿ ವೋಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಇವು ರಿವೆಂಜ್ ಪಾಲಿಟಿಕ್ಸ್ ಮಾಡಿದ್ರೆ ನಿಮ್ಮ ಮುಂದೆ ಜನಗಳು ಸರಿಯಾಗಿ ಉತ್ತರ ಕೊಡ್ತಾರೆ. ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಈಗಾಗಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಗಗನಕ್ಕೇರಿಸಿ ಕೂತಿದ್ದಾರೆ. ಇವರು ತಮ್ಮ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕುರಿತಾಗಿ ಏನಾದರೂ ಬೆಲೆ ಏರಿಸಿದಾರಾ ಹೇಗೆ ಅಂತ? ನೋಡಿ ಸರ್, ಇದೆಲ್ಲ ಗಿಮಿಕ್ಕು. ಈ ಕಾಂಗ್ರೆಸ್ನವರೆಲ್ಲ ಬರೀ ಗಿಮಿಕ್ ಮಾಡ್ತಿರೋದು. ಯಾಕೆಂತಂದರೆ ಮಾಡಲಿ ಬೇಡ ಅಂತಲ್ಲ, ಬಡವ್ರಿಗೆ ಮಾಡಲಿರಿ, ಏನಾದರೂ ವಿದ್ಯಾರ್ಥಿಗಳಿಗೆ ಮಾಡಲಿ, ಹಾಸ್ಪಿಟ್ಲ್ಗಳಿಗೆ ಮಾಡಲಿರಿ. ಈ ಬಸ್ ಫ್ರೀ ಅಂತ ಮಾಡಿದ್ರಲ್ಲ, ಯಾರಿಗ್ರಿ ಇದು? 50,000 ಸಂಬಳ ತಗೊಳ್ಳೋರು ಫ್ರೀ ಆಗೋದ್ರೆ ಕಾರ್ಡ್ ತೋರಿಸ್ಬಿಟ್ಟು ಸೀನಿಯರ್ ಏನಾದ್ರು ಮಾಡಿದಾರಾ? ಕಾಂಗ್ರೆಸ್ನವ್ರಿಗೆ ಜೆಂಟ್ಸ್ ಓಟ್ ಹಾಕಿಲ್ವಾ? ಬರೀ ಲೇಡೀಸ್ ಹಾಕಿದ್ದಾರೆ ಓಟ. ಈ ಬೆಲೆಯವರಿಗೆ ದಿಢೀರ್ ಅಂತ ಹಿಂಗೆ ಮಾಡಿಬಿಟ್ರೆ ಯಾರ ತಲೆ ಮೇಲೆ ಆಗ್ತಾಯಿದ್ದಾರೆ ಇವರು? ಪೆಟ್ರೋಲು ಡೀಸೆಲ್ ದಿಢೀರ್ ಅಂತ ಮಾಡಿದ್ರಪ್ಪ ಇದು. ಆಮೇಲೆ ಒಂದು ಪೇಪರ್ ಮಾಡ್ಸೋಕೆ ಹೋದರೆ, ಒಂದು ಬಡವ ಒಂದು ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಹೋದರೆ ಒಂದು ಪೇಪರ್ನ 50 ರೂಪಾಯಿ ಇದ್ದಿದ್ದು ಪೇಪರಿಗೆ 550 ರೂಪಾಯಿ ಅಲ್ವಾ? ಇದೆಲ್ಲ ಯಾರ ತಲೆ ಮೇಲೆ ಬರ್ತಾಯಿದ್ದು? ಬಡವ್ರ ತಲೆ ಮೇಲೆ ಬರ್ತಾ ಇರೋದು ಹೊರತು ಅವ್ರ ಕೈಯಿಂದ ಏನು ಆಗ್ತಾಯಿಲ್ಲ. ಸಿದ್ದರಾಮಯ್ಯ ಮನೆಯಿಂದ ತಗೊಬರಲ್ಲ, DK ಶಿವಕುಮಾರ್ ಮನೆಯಿಂದ ತಗೊಬರಲ್ಲ ಅಲ್ವಾ? ಇದೆಲ್ಲ ಬಡವರು ಹೊರೆನೇ ಹೊರತು ಬಡವರು ಏನೂ ಲಾಭ ಇಲ್ಲ. ಯಾವ ಥರದಲ್ಲೂ ಇಲ್ಲ ಲಾಭ. ತೋರಿಸಿ ಯಾವ್ದು ಲಾಭ ಮಾಡ್ತಾರೆ ಅಂತ. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ, ಇದು ಕೇಂದ್ರದಲ್ಲಿ ಕಡಿಮೆ ಮಾಡಿ ತೆರಿಗೆನ ಆಟೋಮೆಟಿಕ್ಲಿ ನಮ್ಮ ಸರ್ಕಾರದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ತೆರಿಗೆ ಕಡಿಮೆ ಆಗುತ್ತೆ ಅಂತಿದ್ದಾರೆ. ಸ್ವಾಮಿ, ಇವಾಗ MP ಎಲೆಕ್ಷನ್ ಆಗಿ ಅದುವೇ ಸಮ್ಮಿಶ್ರ ಸರ್ಕಾರ ಬಂದಿದೆ. ಒಂದೇ ಸರ್ಕಾರ ಇದ್ರೆ ಅವ್ರು ಮಾಡ್ತಾಯಿರೋ ಅಂತ ಇಟ್ಕೊಳ್ಳಿ. ಇವಾಗ ನಿತೀಶ್ ಕುಮಾರ್ ಅವ್ರು ಹೇಳ್ದಂಗೆ ಕೇಳಬೇಕು, ಚಂದ್ರಬಾಬು ನಾಯ್ಡು ಹೇಳ್ದಂಗೆ ಕೇಳಬೇಕು. ಅವ್ರು ಇಷ್ಟ ಬಂದಾಗ ಮಾಡೋಕ್ಕಾಗಲ್ಲ. ಇವಾಗ ಕಷ್ಟ ಇದೆ. ಈ ಏಕ್ದಮ್ ಬೇಡ, ಇವ್ರು ಮಾಡ್ತಿರೋದು ಮಾಡಲಿ, ಕಡಿಮೆ ಮಾಡಲಿ. ಇವಾಗ ಸೆಂಟ್ರದ್ದು ಕೊಡ್ತಾರೋದು, ಸೆಂಟ್ರದ್ದು ಎಲ್ಲೂ ಹೋಗಲ್ಲ. ಬರೀ ಸೆಂಟ್ರು ಅಂತಾರೆ ಮಾತಿದ್ರೆ. ಇವ್ರು ಏನ್ರಿ ಮಾಡ್ತಾವ್ರೆ ಇವರು? ಈ ಸರ್ಕಾರ ಏನು ಮಾಡ್ತಿದೆ ಬಡವರಿಗೆ ಅದೇಳಿ ನಮಗೆ. ಈಗ ಏಕ್ದಮ್ 2 ರೂಪಾಯಿ 3 ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡೋದಲ್ಲ, ಯಾರ ತಲೆ ಮೇಲೆ ಅದು? ಬಡವ್ರ ತಲೆ ಮೇಲೆ ಆಯ್ತಿರೋದು. ಅದು ಸೆಂಟ್ರಲ್ ಮಾಡುತ್ತಾ? ಇವ್ರು ಯಾಕೆ ಮಾಡಿದ್ರು ಹಂಗಾದ್ರೆ? ಇರೋದನ್ನೇ ಮೇಂಟೈನ್ ಮಾಡಬೇಕಾಗಿತ್ತಲ್ಲ. ಮತ್ತೇನಕ್ಕೆ ಮಾಡಿದ್ರು ಇವ್ರಾಗಾದರೆ? ಜಾಸ್ತಿನ ಮಾಡಬಾರ್ದಾಗಿತ್ತಲ್ವಾ? ಮತ್ತು ಸಿದ್ದರಾಮಯ್ಯ ಏನು ಮಾಡ್ತಾಯಿರು? ಸೆಂಟ್ರಲ್ ಕೊಟ್ಟಿಲ್ಲ. ಅದೆಲ್ಲ ಸುಮ್ಮನೆ ಗಿಮಿಕ್ ಮಾತಾಡ್ತಾವ್ರೆ ಇವರು ಅಷ್ಟೇ ಸರ್. ಬಟ್ BJP ಒಬ್ಬ ನಾಯಕರು ಹೇಳ್ತಾರೆ, BJPಯ ಆಡಳಿತದ ಕೆಲವೊಂದಿಷ್ಟು ಅಂದರೆ ಗುಜರಾತ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಇಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ 8% ಇದೆ. ಬಟ್ ನಮ್ಮ ಕರ್ನಾಟಕದಲ್ಲೇ 12% ಆಗಿದೆ. ಇದ್ರ ಬಗ್ಗೆ ಏನಂತೀರಿ ಸರ್? ನೋಡಿ, ಇಲ್ಲಿ 12% ಮಾಡೋ ಉದ್ದೇಶ ಏನು? ಈ ಕೊಟ್ಟಿದ್ದಾರಲ್ಲ 5 ಗ್ಯಾರಂಟಿ, ತಿರ್ಗಿ ಮತ್ತೆ ಇನ್ನೊಂದು 3 ಗ್ಯಾರಂಟಿ, ಇದೆಲ್ಲ ಮಾಡೋದಕ್ಕೋಸ್ಕರ ಇವರು ಬಡವ್ರ ತಲೆ ಮೇಲೆ ಆಗ್ತಾರೆ ಹೊರತು ಸರ್ಕಾರದ ಉಪಯೋಗ ಏನು ಬಡವ್ರಿಗೆ ಆಗ್ತಾ ಇಲ್ಲ. ಗುಜರಾತ್ ಮಾಡ್ತಾರೆ, ಅವ್ರು ಮಾಡೋರು, ಇವ್ರು ಮಾಡೋ ಕತೆ ಅಲ್ಲ. ಇಲ್ಲಿ ಏನು ಮಾಡೋರೆ ಕಾಂಗ್ರೆಸ್ನವರು? ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಆಯಿತು ನಾವು ಮಾಡ್ತೀವಿ ಅಂತಾರಲ್ಲ, ಏನು ಮಾಡಿದ್ದಾರೆ ಇಲ್ಲಿ? ಒಂದು ಕೆಲಸನೂ ಮಾಡ್ತಾ ಇಲ್ಲ ಕಾಂಗ್ರೆಸ್ನವ್ರು. ಹೇಳ್ಬೇಕು ಅಂತಂದರೆ ಬಡವ್ರಿಗಂತೂ ಉಪಯೋಗನೇ ಇಲ್ಲ. ಇದು ನಾವು ತಿಳಿದ ಮಟ್ಟಿಗೆ ಪ್ರತಿಯೊಂದು ಕೆಲವು ಗೊತ್ತಾಗ್ತಿಲ್ಲ ಇವ್ರು ಮಾಡ್ತಿರೋದು. ಎಲ್ಲರ ತಲೆ ಮೇಲೆ ಹಾಕ್ಬಿಟ್ಟು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಇವ್ರು ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ, ಗ್ಯಾರಂಟಿನ ಕೊಡ್ತಾ ಇದ್ದಾರಾ? ಎಲ್ಲ ಜನಗಳ ತಲೆ ಮೇಲೆ ಹಾಕಿ ಕೊಡ್ತಾ ಇರೋದು. ಅದಕ್ಕೆ ಯಾಕೆ ನಾವು ಸುಮ್ಮನೆ ಇದು ಮಾಡಬೇಕು? ಪ್ರಯೋಜನ ಇಲ್ಲ. ಇವ್ರು ಮಾಡ್ತಿರೋದು ಯಾವುದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಈ ಬಿಟ್ಟಿ 5 ಭಾಗ್ಯಗಳನ್ನು ತೆಗೆದೋಗಿರಿ, ಆಗಿಲ್ಲ ಅಂದರೆ ಮಾಡೋಕ್ಕೆ, ಸರ್ಕಾರ ಮುನ್ನಡೆಸೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡಿ, ಈ ರೀತಿ ತೆರಿಗೆ ಹೊಂದಿಸಿ ಜನರ ತಲೆ ಮೇಲೆ ಹೊರೆ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಏನಂತೀರಿ? ಅವ್ರು ಹೇಳಿದ್ರು ಒಂದು ರೀತಿ ಕರೆಕ್ಟೇ ಇದೆ. ಯಾಕಂತ ಕೇಳಿ,
ಯಾರ್ದೋ ತಲೆ ಹೊಡೆದು ಇನ್ನೊಬ್ಬನ ತಲೆ ಮೇಲೆ ಹಾಕ್ತಿರಲ್ಲ, ಅದು ತಪ್ಪಲ್ವ ಅದು? ಈಗ ನೀವು ಫ್ರೀ ಮಾಡಿದ್ರಲ್ಲ ಬಸ್, ಏನಕ್ಕೋಸ್ಕರ ಫ್ರೀ ಮಾಡಿರೋ? ಅಟ್ಲೀಸ್ಟ್ ಒಂದು 50% ಮಾಡಿರೋರಿ. ಜೆಂಟ್ಸ್ಗೆ ಏನಾದ್ರು ಕೊಟ್ಟಿದ್ದೀರಾ? ಕೊಡಿ, ನೀವು ಬಡವ್ರಿಗೆ ನಾವು ಬೇಡ ಅಂತ ಹೇಳಲ್ಲ. ಅಂಗವಿಕಲರಿಗೋ, ಕಾಲೇಜ್ ಮಕ್ಕಳಿಗೋ, ಸ್ಕೂಲ್ಗೆ ನೀವು ಮಾಡಿ, ಯಾರು ಬೇಡ ಅಂತ ಹೇಳ್ತಾರೆ? ಅದು ಬಿಟ್ಬಿಟ್ಟು ನಾವು 5 ಗ್ಯಾರಂಟಿ, ಯಾರಿಗೆ 5 ಗ್ಯಾರಂಟಿ? 50,000 ಸಂಬಳ ತಗೊಬರ್ತಾರೆ ಆ ಲೇಡೀಸ್ಗೂ, ಅವ್ರಿಗೂ ಫ್ರೀನ ಅವ್ರಿಗೆ ಮಾಡಿರೋ ಸರಿನಾ ಅದು? ಆ ಸಿದ್ದರಾಮಯ್ಯ ಒಪ್ಪಳಿ ನೋಡೋಣ. ಜೆಂಟ್ಸ್ ಯಾರು ಓಟ್ ಹಾಕಿಲ್ವಾ ಕಾಂಗ್ರೆಸ್ಗೆ? ಬರೀ ಲೇಡೀಸೇ ಹಾಕಿದಾರಾ? ಲೇಡೀಸ್ ಓಟಲ್ಲೇ ಕಾಂಗ್ರೆಸ್ ಗೆದ್ದಿದೆಯಾ? ಅಲ್ಲಿ ಜೆಂಟ್ಸ್ ಓಟಲ್ಲಿ ಗೆದ್ದಿಲ್ವ ಓಟು? ಯಾಕೆ ಇವ್ರು ಅದನ್ನೆಲ್ಲ ನೋಡಲ್ಲ? ಇವ್ರು ಯೋಚನೆ ಮಾಡೋದಿಲ್ಲ? ಹೇಳಿ, ಮಾಡಬೇಕಾ ಬೇಡವಾ ಅವರು? ಒಟ್ಟಿನಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಖಂಡಿತ 100% ಗ್ಯಾರಂಟಿ ಇಟ್ಕೊಂಡು ಜನಗಳು ತಲೆ ಮೇಲೆ ಹೊಡಿತಾವ್ರೆ ಅಷ್ಟೇ, ಬಡವ್ರ ತಲೆ ಮೇಲೆ. ಇನ್ನೇನಿಲ್ಲ, ಅವರವರು ಗೂಡ್ಸ್ ಗುಂಡಾಂತರ ಮಾಡ್ಕೊತಾವ್ರೆ ಹೊರತು ಬಡವ್ರಿಗೆ ಏನು ಯಾವುದಾದ್ರೂ ಉಪಯೋಗ ಇಲ್ಲ ಅಂತ ನಾನು ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.